ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಮತ್ತು ನಾವು ನಮ್ಮ ಇನ್ನೊಂದು ಕಸಿನ್ ಮನೆಗೆ ಹೋಗ್ತಾ ಇರೋದು. ಆನ್ ದ ವೇ ಒಂದು ಸ್ಟಾಪ್ ತೊಗೊಂಡ್ವಿ, ನಮಗೆ ಒಂದು ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು. ಅಲ್ಲಿ ಐಟಮ್ಸನ್ನು ತೊಗೊಂಡು ಈಗ ಹೋಗ್ತಾ ಇದ್ದೀವಿ ಅವರ ಮನೆಗೆ. ಇವರ ಮನೆಗೆ ನಾವು ಮೊದಲು ಕೂಡ ಓಪನಿಂಗಿಗೆ ಬಂದಿದ್ದೀವಿ. ಇವ್ರದ್ದು ಮನೆಯಾಗಿ ಒಂದು 2 ಇಯರ್ಸ್ ಆಯಿತು ಅಷ್ಟೇ ಆಗ ಬಂದದ್ದು. ಬಟ್ ಈಗ ಏನಾಗಿದೆ ಅಂದರೆ ನಮಗೆ ನೆನಪಿರೋದಿಲ್ಲ ಅಲ್ಲ, ಮ್ಯಾಪೆಲ್ಲ ಎಷ್ಟು ಸಮಯದ ನಂತರ ಬರೋದು. ಈಗ ಬಂದು ಅವರ ಮನೆಗೆ ರೀಚ್ ಆಗ್ತಾ ಇದ್ದೀವಿ. ಅವರು ವೇಟ್ ಮಾಡ್ತಾ ಇದ್ದಾರೆ. ಇದು ಇವರ ಮನೆ, ಇದು ಇವ್ರದ್ದು ಹೊಸ ಮನೆ. ಅವರು ಮನೆ ಹೊಸದು ಫುಲ್ ಕಟ್ಟಿಸಿದ್ದು. 2 ಇಯರ್ಸ್ ಬ್ಯಾಕ್ ನಾವು ಓಪನಿಂಗಿಗೆ ಬಂದದ್ದು. ತುಂಬ ಸಮಯ ಆಗಿತ್ತು ಬರದೇ, ಅದಕ್ಕೋಸ್ಕರ ನನಗೆ ಬರಲಿಕ್ಕೆ ಇತ್ತು. ನಾನು ಮೊದಲು ತುಂಬ ಇವರ ಮನೆಗೆ ನಿಲ್ತಾ ಇದ್ದೆ. ಆ್ಯಕ್ಚುಲಿ ನಾವು ಬಂದದ್ದು 2 ದಿನಕ್ಕೋಸ್ಕರ ಅಂತ ಹೇಳಿ ಬ್ಯಾಂಗ್ಳೂರಿಗೆ. ಅದು ನೋಡಿದ್ದೆ ತುಂಬ ಸಮಯ ಆಗಿಬಿಡ್ತು. ಇಲ್ಲಾಂದರೆ ನಾವು ಫಸ್ಟ್ ಬ್ಯಾಂಗ್ಳೂರಿಗೆ ಕಸಿನ್ ಮನೆಗೆ ಹೋಗಿದ್ವಲ್ಲ, ಅವರ ಮನೆಯಲ್ಲಿ ಒಂದು ಸ್ಟೇ ತೊಗೊಳ್ತಾ ಇದ್ವಿ. ಅದು ಯೋಚನೆ ಮಾಡದೇನೆ ಏನೋ ಒಂದು ಇತ್ಲ ಪಟ್ಲ ಎಲ್ಲ ಉಲ್ಟಾ ಪುಲ್ಟಾ ಆಗಿ ಹೋಯಿತು ನಮ್ಮದು. ಅವರ ಮನೆಯಲ್ಲಿ ಕೂಡ ನಮಗೆ ಒಂದು ಸ್ಟೇ ತೊಗೊಳ್ಳಿಕ್ಕೆ ಇತ್ತು, ಅದು ಆಗಿಲ್ಲ. ಮತ್ತೆ ಬ್ಯಾಗ್ ಒಂದು ಸಲ ಇಳಿಸಿದ್ದೇನೆಂದರೆ ಆ ಬ್ಯಾಗ್ ತುಂಬಿಸೋದೇ ದೊಡ್ಡ ಕೆಲಸ. 1 ವಾರಗಟ್ಟಲೆ ಬಂದವ್ರದ್ದು ಬ್ಯಾಗ್ ನಿಮಗೆ ಗೊತ್ತಿರ್ಬೋದು ಎಷ್ಟಿರತ್ತೆ ಅಂತ. ಇದು ಇವ್ರದ್ದು ಎಂಟ್ರೆನ್ಸ್. ಇವಳು ವೇಟ್ ಮಾಡ್ತಾ ಇದ್ಲು. ಬಂದು ರೀಚ್ ಆಗಿದ್ದೀವಿ. ಸಾಂಗ್ ಹಾಕಿ ಇಟ್ಟಿದ್ದಾರೆ. ಲೇಟ್ ಆಗಿದೆ ನಾವು ರೀಚ್ ಆಗುವಾಗ. ಬ್ಯಾಂಗ್ಳೂರ್ ಟ್ರಾಫಿಕ್ ನಿಮಗೆ ಗೊತ್ತುಂಟು, ಅರ್ಧ ಗಂಟೆಗೇ 45 ನಿಮಿಷ ತೋರಿಸುತ್ತೆ. ನನಗೆ ಎಲ್ಲಿ ಹೊರಗೆ ಹೋಗೋದಂದ್ರೂ ಆಗ್ತಾ ಇರಲಿಲ್ಲ. ಇವರೇನೋ ಒಂದು ಕೇಕ್ ಏನೋ ತಂದಿದ್ರು, ಅದನ್ನೇನೋ ತೆಗೆದು ಕೊಡ್ತಾ ಇದ್ದರು. ವೆಲ್ಕಮ್ಮಿಗೆ ನನ್ನ ಮಗನಿಗೆ ಒಂದು ಕೇಕ್ ಕೊಟ್ಟಿದ್ರು. ಅವನಿಗೆ ಖುಷಿ ಆಯಿತು. ನನ್ನ ಮಗ ಉಂಟಲ್ಲ, ಇವರ ಮನೆಗೆ ಬಂದು ಒಂದು 2-3 ಐಟಮ್ಸ್ ಒಡೆದು ಹಾಕಿದ್ದಾನೆ. ಬಂದ ತಕ್ಷಣವೇ ಒಂದು ಟ್ರೇ ಒಡೆದು ಹಾಕಿದ್ದಾನೆ. ಬಂದದ್ದೇ ಒಡೆದು ಹಾಕಲಿಕ್ಕೆ ಬಂದಾಗೆ ಇತ್ತು ನಾವು. ಅದು ನಾವು ರೆಡ್ ವೆಲ್ವೆಟ್ ಕೇಕ್ ಮೊನ್ನೆ ತಂದಿದ್ವಲ್ಲ, ಅದೇ ಬ್ರ್ಯಾಂಡಿದ್ದು ಅವರು ಚಾಕ್ಲೇಟ್ ಕೇಕ್ ತಂದಿದ್ರು. ಇವನು ಬರ್ಡೇ ಮಾಡ್ತಾ ಇರ್ತಾನಲ್ಲ, ಅವರಿಗೆ ಗೊತ್ತುಂಟು, ವೀಡಿಯೋಸಲ್ಲಿ ನೋಡ್ತಾ ಇರ್ತಾರೆ. ನನ್ನ ಬೆಸ್ಟ್ ಫಾಲೋವರ್ ಅಥವಾ ಬೆಸ್ಟ್ ಸಬ್ಸ್ಕ್ರೈಬರ್, ಗುಡ್ ಸಬ್ಸ್ಕ್ರೈಬರ್ ಅಂತ ಹೇಳಿದರೆ ನಮ್ಮ ಪ್ರಶಿತ್, ಇವರ ಮಗ. ಅವನ ಹೆಸರು ಪ್ರಶಿತ್ ಅಂತ ಹೇಳಿ. ಅವನುಂಟಲ್ಲ, ನಾನು ಏನು ಹಾಕಿದರೂ ಕೂಡ ಪಿನ್ ಟು ಪಿನ್ ಅವನಿಗೆ ನೆನಪುಂಟು ಎಲ್ಲ ಕೂಡ. ಅವನು ಹೇಳ್ತಾ ಇರ್ತಾನೆ, ಮೌಶಿ ನಿಮಗೆ ಇದಿಷ್ಟ ಅಲ್ಲ, ನಿಮ್ಮ ಮಗನಿಗೆ ಅದಿಷ್ಟ ಅಲ್ಲ. ಹಾಗೆ ಅವನು ಚಿಕ್ಕ ಇರುವಾಗ ನಾನು ತುಂಬ ಅಂದರೆ ತುಂಬ ಆಟ ಆಡಿಸಿದ್ದೀನಿ. ಹೋಗಲಿಕ್ಕೆ ಮನೆಗೆ ಕೊಡ್ತಾ ಇರಲಿಲ್ಲ ಅವನು. ಇವಳು ಡೀಪ್ ಫ್ರೈ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ನಾವು ಮೇಲೆ ಅವರ ಮೇಲೆ ಟೆರೆಸ್ ಮೇಲೇ ಕ್ಯಾರಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಇವರು. ಹೋಗಿ ಕೈಕಾಲು ಮುಖ ತೊಳೆಯೋದಿರಲಿ, ಬ್ಯಾಗ್ ಕೂಡ ಇಳಿಸಿಲ್ಲ ಇವರು. ಕ್ಯಾರಮ್ ಸ್ಟಾರ್ಟ್. ಯಾಕಂದರೆ ಮೊನ್ನೆ ಅವರು ಬಂದಾಗ ನಮ್ಮ ಮನೆಯಲ್ಲಿ ಕ್ಯಾರಮ್ ಆಟ ಆಡ್ತಾ ಇದ್ರಲ್ಲ, ಆಗ ಆ್ಯಶ್ವಿಲ್ ಇರಲಿಲ್ಲ. ಆ್ಯಶ್ವಿಲ್ಗೆ ನೋಡಬೇಕಿತ್ತು ಇವ್ರು ಹೇಗೆ ಆಟ ಆಡ್ತಾರೆ ಅಂತ ಹೇಳಿ. ಪುನೀತ್ ಬಾವ ಮತ್ತು ನಮ್ಮ ಪ್ರಶಿತ್ ತುಂಬ ಒಳ್ಳೆ ಆಟ ಆಡ್ತಾರೆ. ನಮ್ಮ ಪ್ರಶಿತ್ ಏನಿದ್ದಾನಲ್ಲ, ಅವನು ಎಲ್ಲದರಲ್ಲೂ ಕೂಡ ಸ್ಮಾರ್ಟ್. ಅಂದರೆ ಹೊಗಳಬೇಕು ಅಂತ ಅಲ್ಲ, ಬಟ್ ಅದೊಂದು ಚೈಲ್ಡ್, ಅವನಿಗೆಲ್ಲ ಕೆಲಸನೂ ಗೊತ್ತುಂಟು. ಅಥವಾ ಅವನು ಆಟದಲ್ಲಿ ಹುಷಾರಿದ್ದಾನೆ. ಮೊನ್ನೆ ನಮ್ಮ ಮಧ್ಯದಲ್ಲಿ ನಮ್ಮ ಗಾಡಿ ಕೂಡ ಅವನೇ ವಾಶ್ ಮಾಡಿದ್ದು. ಬೇಡ ಅಂದ್ರೂ ಕೇಳಲ್ಲ ಅವನೆಲ್ಲ ಕೆಲಸ ಮಾಡ್ತಾನೆ. ಆ ಥರ ಅವರ ಅಪ್ಪ ಅಮ್ಮ ಬೆಳೆಸಿಟ್ಟಿದ್ದಾರೆ ಅವನಿಗೆ. ನೆಕ್ಸ್ಟ್ ನಮ್ಮ ಕಸಿನ್ ಪ್ರೇಮ್ಲತಾ ಅವರ ಮನೆಗೆ ಫಸ್ಟ್ ಹೋಗಿದ್ದೆ ಅಲ್ಲ, ಅವಳು ನನಗೆ ಬ್ಯಾಗ್ ಕೊಟ್ಟಿದ್ಲು ನನ್ನ ಮಗನಿಗೋಸ್ಕರ. ಬಟ್ ನಾನಲ್ಲಿ ಓಪನ್ ಮಾಡಿರಲಿಲ್ಲ. ನನ್ನ ಮಗನಿಗೆ ಖುಷಿ ಆಯಿತು. ಅದು ಈಗ ಆಲ್ರೆಡಿ ಪ್ಲ್ಯಾನ್ಡ್ ಆಗಿದೆ, ಅದು ನಾವು ಝೂಗೆ ತೊಗೊಂಡು ಹೋಗೋದು ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾನೆ. ಈಗ ನಾನು ತೆಗೆದಿಟ್ಟಿದ್ದೀನಿ, ಈಗ ಹಾಳಾಗತ್ತೆ ಎಲ್ಲೆಲ್ಲ ತೊಗೊಂಡು ಹೋಗ್ತಾನೆ ಅಂತ ಹೇಳಿ. ನೆಕ್ಸ್ಟ್ ಬಂದು ನಾವೊಂದು ಗೇಮ್ ಆಟ ಆಡಿದ್ವಿ. ಕ್ಲಿಪ್ ಅದರದ್ದು ಸ್ವಲ್ಪ ಹಾಕಿದ್ದೀನಿ. ಎಡಿಟಿಂಗ್ಗೆ ಟೈಮಿಂಗ್ ಸಾಕಾಗ್ತಾ ಇಲ್ಲ, ಶಾರ್ಟ್ ಅಲ್ಲಿಯೇ ಬಾಕಿಯಾಗಿದೆ. ಕ್ಲಿಯರಿಟಿ ಕೂಡ ಹೋಗ್ತಾ ಉಂಟು. ಹಾಕಬೇಕು, ನೋಡೋಣ. ಸೋಪ್ ಆ್ಯಂಡ್ ಲಿಕ್ ಚಾಲೆಂಜಲ್ಲಿ ಆಟ ಆಡ್ತಾ ಇದ್ವಿ. ಖುಷಿಯಾಯಿತು ಮಾತ್ರ ತುಂಬ. ಎಲ್ಲರೂ ಸ್ಮಾರ್ಟ್ ಇದ್ದರು, ಎಲ್ಲ ಸರಿ ಕಿವಿ ಕೊಟ್ಟು ಕೇಳ್ತಾಯಿದ್ರು. ಅಷ್ಟೆಲ್ಲ ತಿಂದದ್ದು ಕಡಿಮೆ, ಅದು ಒಬ್ಬರು ಮಾತ್ರ ತಿಂದಿದ್ದಾರೆ ಸೋಪನ್ನು. ಫನ್ ಆಯಿತು ಅದೊಂದು. ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಆಲ್ಬಮ್ಗಳನ್ನು ನೋಡ್ತಾ ಇದ್ವಿ. ಇದು ಮನೆ ಓಪನಿಂಗ್ ಇದು ಅವ್ರದ್ದು. ನಾವು ಮನೆ ಓಪನಿಂಗಿಗೆ ಕೂಡ ಬಂದಿದ್ವಿ, ಮತ್ತು ಕಮ್ಯೂನಿಯನ್ಗೆ ಕೂಡ ಬಂದಿದ್ವಿ. ಅವ್ರದ್ದು ಇಯರ್ ಗ್ಯಾಪ್ ಇತ್ತು ಅಷ್ಟೇ, ಆಗ 2ಕ್ಕೂ ಕೂಡ ಬಂದಿದ್ವಿ. ಫೋಟೋಸನ್ನು ನೋಡಿರಲಿಲ್ಲ ನಾವು, ಫಂಕ್ಷನಿಗೆ ನಂತರ ಬಂದದ್ದು ಈಗಲೇ ಅಲ್ಲ. ಫೋಟೋಸ್ಗಳನ್ನು ನೋಡ್ತಾನೆ ಇದ್ವಿ. ಇವತ್ತು ನಾವು ಎಲ್ಲಿ ಕೂಡ ಬೆಳಿಗ್ಗೆ ಹೋಗಿಲ್ಲ, ಬಿಕಾಸ್ ಆ್ಯಶ್ವಿಲ್ ಹುಷಾರಿರಲಿಲ್ಲ.
ಅವನು ಸೋಪ್ ಮತ್ತು ಲಿಕ್ ಚಾಲೆಂಜನ್ನು ಸ್ವಲ್ಪ ಸೀರಿಯಸ್ ತೊಗೊಂಡ ಅನ್ನತ್ತೆ. ಇದು ನಾವು ನೋಡ್ಬೋದು ನೀವು. ನಾನು ಸಪೂರ ಇದ್ದೇ ಆಗ್ಬೋದು, ಈಗ ಆಗಿದ್ದೀನಿ ನೋಡಿ ಹೇಗೆ ಅಂತ. ಇದು ನಮ್ಮ ತಮ್ಮ, ಅಪ್ಪ, ಅಮ್ಮ ಎಲ್ಲರೂ ಬಂದಿದ್ದು. ಆಲ್ಮೋಸ್ಟ್ ನನ್ನ ಈ ಕಸಿನ್ಸ್ ಮನೆಗೆ ನಾವು ಎಲ್ಲ ಫಂಕ್ಷನ್ಸ್ಗಳಿಗೂ ಕೂಡ ಬರ್ತೀವಿ. ಎಷ್ಟು ನನ್ನ ಕ್ರಿಸ್ಟನ್ ಎಷ್ಟು ಕ್ಯೂಟ್ ಕಾಣಿಸ್ತಾನೆ ನೋಡಿ ಆ ಫೋಟೋದಲ್ಲಿ. ಚಿಕ್ಕಮ್ಮನ ಮನೆಯವರು ಎಲ್ಲರೂ ಇದ್ದರು. ಸೊ ಒಂದು ಸಲ ಮೆಮೊರಿ ಆಯಿತು ಫೋಟೋಸ್ಗಳನ್ನು ನೋಡಿ. ಸೊ ಇವತ್ತು ಫೋಟೋ ನೋಡುವ ಕಾರ್ಯಕ್ರಮ ನಮ್ಮದು. ಇಲ್ಲ ಅಂತ ಹೇಳಿದರೆ ಹೊರಗೆ ಹೋಗಲಿಕ್ಕೆ ಇದ್ವಿ, ಬಟ್ ಇದೊಂದು ಕೆಲಸದಲ್ಲಿ ನಮ್ಮ ಟೈಮ್ ಪಾಸ್ ಆಗ್ತಾ ಉಂಟು. ನಾವು ಫೋಟೋಸ್ಗಳನ್ನು ನೋಡಿರಲಿಲ್ಲ ಅಲ್ಲ. ಅವ್ರದ್ದು ಒನ್ ಇಯರೇ ಗ್ಯಾಪ್ ಇತ್ತು. ಲೈಕ್ ಫಸ್ಟ್ ಇಯರ್ ಅವ್ರದ್ದು ಮಗಂದು ಕಮ್ಯೂನಿಯನ್ ಇದ್ದರೆ ನೆಕ್ಸ್ಟ್ ಇಯರೇ ಅವ್ರದ್ದು ಮನೆ ಓಪ್ನಿಂಗ್ ಇತ್ತು. ಅನ್ಪ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಮನೆ ಓಪ್ನಿಂಗ್ ಅವರಷ್ಟು ಬೇಗ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎರಡು ಒಟ್ಟಿಗೆ ಆಯಿತು. ಅದರ ಟೈಮಿಂಗ್ ಅದು ಬೇರೆ ಬೇರೆ ಆಯಿತು. ಹಾಗೆ ಎರಡೂ ಕೂಡ ಫನ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಫನ್ ಮಾಡಿದ್ದೀವಿ ಎರಡು ಫಂಕ್ಷನಿಗೆ ಕೂಡ. ಕಮ್ಯೂನಿಯನಿಗಂತೂ ತುಂಬಾ ಫನ್ ಮಾಡಿದ್ವಿ. ಇದು ನಾವು ನೋಡ್ಬೋದು ನೀವು. ನಾನು ಜಾಕೆಟ್ ಹಾಕ್ಕೊಂಡಿದ್ದೆ. ಆ ಸೈಡ್ನಲ್ಲಿ ಸ್ವಲ್ಪ ಚಳಿ ಇತ್ತು. ಮತ್ತು ನಮ್ಮದು ಡಾನ್ಸ್ ಕೂಡ ಇತ್ತು. ನಾವು ಡಾನ್ಸ್ ಮಾಡಿದ್ವಿ ಕಸಿನ್ಸ್ ಎಲ್ಲ ಫ್ರೆಶಿತ್ಗೋಸ್ಕರ. ಎಲ್ಲರೂ ಅಲ್ಲಲ್ಲಿ ಅವರವರ ಮನೆಯಲ್ಲಿಯೇ ಪ್ರಾಕ್ಟೀಸ್ ಮಾಡಿ ಅದರ ನಂತರ ಡಾನ್ಸ್ ಮಾಡಿದ್ದು. ಅಲ್ಲಿ ಏನು ಪ್ರಾಕ್ಟೀಸ್ ಇಲ್ಲ, ಅಂದರೆ ಸಪ್ರೇಟಾಗಿಯೇ ಪ್ರಾಕ್ಟೀಸ್ ಮಾಡಿದ್ದು. ಹೇಗೆ ಆಗ್ತದೆ, ಒಬ್ಬೊಬ್ಬರು ಒಂದೊಂದು ಸಲ ಒಂದು ಬೇರೆ ಕಡೆ ಟರ್ನ್ ಆಗ್ತಾಯಿದ್ರು. ಬಟ್ ಅದೆಲ್ಲ ನಾವು ಕೇರ್ ಮಾಡಿಲ್ಲ. ಮಾಡೋದು ಇಂಪಾರ್ಟೆಂಟು, ಎಂಜಾಯ್ ಮಾಡೋದು ಇಂಪಾರ್ಟೆಂಟು. ಸೊ ಬ್ಲೂ ಕಲರ್ ಥೀಮ್ ಇಟ್ಟಿದ್ರು ಅವರು. ಸೊ ನಾವು ಎಲ್ಲರೂ ಕೂಡ ಬ್ಲೂ ಹಾಕ್ಕೊಂಡು ಬಂದಿದ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ನಾವು ಈ ಥರ ಯಾರಾದರೂ ಥೀಮ್ ಇಟ್ಟಿದ್ರೆ ನಾವು ನಮ್ಮ ಅಮೌಂಟಿಂದನೇ, ಅಂದರೆ ನಾವೆಲ್ಲರೂ ಕೂಡ ತಮ್ಮ ತಮ್ಮ ಅಮೌಂಟಿಂದನೇ ಆ ಕಲರಿದ್ದು ಬಟ್ಟೆಯನ್ನು ಪರ್ಚೇಸ್ ಮಾಡಿ ಹಾಕ್ಕೊಂಡು ಬರ್ತೀವಿ. ಸೊ ಅದರಿಂದ ನಮಗೆ ಪ್ರಾಬ್ಲಮ್ ಆಗಲ್ಲ. ಅಂದರೆ ಅವರೇ ತೆಗಿಸಿ ಕೊಡಬೇಕು, ತುಂಬ ಕಡೆ ಉಂಟು ಇದೊಂದು. ಅದೇ ಕಲರಿದ್ದು ಡ್ರೆಸ್ ಅವರೇ ತೆಗಿಸಿ ಕೊಟ್ಟರೆ ಹಾಕ್ಕೊಂಡು ಬರ್ತಾರೆ, ಇಲ್ಲ ಅಂದರೆ ಇಲ್ಲ. ನಮ್ಮದು ಹಾಗಿಲ್ಲ. ನಮ್ಮ ಎಲ್ಲ ಫಂಕ್ಷನ್ಸಿಗೆ ನಾವೇ ಪರ್ಚೇಸ್ ಮಾಡ್ಕೊಳ್ತೀವಿ, ನಾವೇ ಹಾಕ್ಕೊಂಡು ಬರ್ತೀವಿ. ಸೊ ಅದರಿಂದ ಯಾರಿಗೂ ಅವರವರ ಫಂಕ್ಷನಿಗೆ, ನಮ್ಮ ಫಂಕ್ಷನಿಗೆ ಹೇಳಿದರೆ ಆಯಿತು ಈ ಕಲರಿದ್ದು ಡ್ರೆಸ್ ಅಂತ ಹೇಳಿ. ಥೀಮ್ ಮಾಡಲಿಕ್ಕಿದ್ರೆ ಮಾತ್ರ, ಥೀಮ್ ಮಾಡಲಿಕ್ಕಿಲ್ಲ ಅಂದರೆ ಇಲ್ಲ ಅಷ್ಟೇ. ಸೊ ಇನ್ ದ ಆಫ್ಟರ್ನೂನಲ್ಲಿ ನಾವು ಮಧ್ಯಾಹ್ನದ ಊಟಕ್ಕೆ ಬೇರೆ ಕಡೆ ಹೋಗೋದು. ಅಂದರೆ ನಾವು ಯಾವ ಕಸಿನ್ ಮನೆಯಲ್ಲಿ ನಿಂತಿದ್ದೀವಿ, ಅವರ ಅಮ್ಮ ಮತ್ತು ಮಗ ಬೇರೆ ಕಡೆ, ಅಂದರೆ ಬ್ಯಾಂಗ್ಳೂರಲ್ಲೇ ಬೇರೆ ಮನೆಯಲ್ಲಿ ಇದ್ದಾರೆ. ಅವರ ಮನೆಗೆ ಕೂಡ ಊಟಕ್ಕೆ ಕರೆದಿದ್ರು ನಮಗೆ ಆ್ಯಕ್ಚುಲಿ ಸುಸ್ತಾಗಿ ಹೋಗಿದೆ ಎಲ್ಲ ಕಡೆ ಊಟಕ್ಕೆ ಹೋಗಿ. ಆದರೆ ಅವನು ತುಂಬ ಒತ್ತಾಯ ಮಾಡ್ತಾ ಇದ್ದ ನನ್ನ ಕಸಿನ್ ಬ್ರದರ್. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಊಟಕ್ಕೆ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ. ಎಲ್ಲಿ ಕೂಡ ಹೋಗಿಲ್ಲ ಅಲ್ಲ ಬೇರೆ, ಯಾಕಂತ ಹೇಳಿದರೆ ಆ್ಯಶ್ವೆಲ್ಲು ವಾಮಿಟ್ ಮತ್ತು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದ. ಸೊ ಅವನ ಮೂಡ್ ಸರಿಯಾಗಿ ಇಲ್ಲ, ಆದರೂ ಕೂಡ ನಾವು ಹೋಗ್ತಿದ್ದೀವಿ. ಶಾಂತಿ ನಮ್ಮ ಜೊತೆಗೆ ಬಂದಿದ್ದಾರೆ, ಪ್ರಶಿತ್ ಆಲ್ರೆಡಿ ಸ್ಕೂಲಿಗೆ ಹೋಗಿದ್ದಾನೆ. ಪ್ರಶಿತ್ಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹಾಫ್ ಡೇನೇ ಇತ್ತು ಅವನಿಗೆ, ಆದರೂ ಕೂಡ ಹೋಗಿದ್ದಾನೆ ಪಾಪ. ಹಾಫ್ ಡೇ ಅಲ್ಲಿ ನಂತರ ಅಲ್ಲಿಯೇ ಸಿಗ್ತಾನೆ ಅಂತ ಹೇಳಿ. ಅವನು ಸ್ಮಾರ್ಟ್ ಇದ್ದಾನೆ, ಹುಷಾರಿದ್ದಾನೆ, ಅವನೊಬ್ಬನೇ ಬರ್ತಾನೆ ಅಲ್ಲಿಗೆ ಎಲ್ಲ. ಸೊ ಇಲ್ಲಿ ಆ್ಯಶ್ವಿಲ್ಗೆ ಒಂದು ಕಡೆ ನಿಲ್ಲಿಸಿ ಬೊಂಡ ತೆಗಿಸಿ ಕೊಟ್ವಿ. ಅವನನ್ನು ಮುಖ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ, ಇಲ್ಲಾಂದರೆ ಅವನು ಚರೆ ಮಾಡ್ತಾ ಇರ್ತಾನಲ್ಲ. ಅವನು ನಮಗೆ ಕೇಳೋದು, ನಾನು ನಿಮ್ಮ ಜೊತೆಗೆ ಬಂದಿದ್ದೀನಿ ಅಂತ ಹೇಳಿ ನಿಮಗೆ ಬೇಜಾರಾ ಅಂತ ಕೇಳೋದು ಅವನು. ನಾವು ಹೇಳೋದು, ನಿನ್ನಂಥ ಚರೆ ಮಾಡುವ ಮನುಷ್ಯ ಇಲ್ಲದಿದ್ದರೆ ನಮಗೆ ಕೂಡ ಬೋರ್ ಆಗ್ತದಲ್ಲ ಅಂತ ಹೇಳಿದ್ದಕ್ಕೆ ಅವನು ಹೇಳೋದು, ನೀವು ನನಗೆ ಈಗ ಹೊಗಳ್ತಾ ಇರೋದಾ ತೆಗಳ್ತಾ ಇರೋದಾ ಅಂತ ಕೇಳೋದು. ಮತ್ತೆ ಒಂದು ಬೇಕ್ರಿಯಲ್ಲಿ ನಿಲ್ಲಿಸಿ ಅಲ್ಲಿ ಒಂದು ಐಟಮ್ಸ್ ಎಲ್ಲ ತೊಗೊಂಡ್ವಿ. ಐಟಮ್ ತೊಗೊಳ್ಳುವಾಗ ನೋಡಿದರೆ ಪ್ರಶಿತ್ ನಡ್ಕೊಂಡು ಬಂದುಬಿಟ್ಟಿದ್ದಾನೆ. ಸೊ ನಾನು ಹೇಳಿದೆ, ಪರವಾಗಿಲ್ಲ ಪ್ರಶಿತ್, ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿ ಅವರು ಕಾರಲ್ಲಿ ಹೋದರು. ನಾನು ಮತ್ತು ಪ್ರಶಿತ್ ನಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಒಂದು ಲೆಫ್ಟಲ್ಲಿ ಒಂದು ಸ್ವಲ್ಪ ಮುಂದೆ ಇತ್ತು ಮನೆ. ಸೊ ನಾನು ಮತ್ತು ಪ್ರಶಿತ್ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವನ ಸ್ಕೂಲ್ ಯೂನಿಫಾರ್ಮ್ ಅದು, ಅವನು ಸ್ಕೂಲಿಂದ ಡೈರೆಕ್ಟ್ ಇಲ್ಲಿ ಬಂದಿದ್ದಾನೆ. ಅವನು ತುಂಬ ಹಂಬಲ್ ಪರ್ಸನ್ ಆಗ್ಬೋದು. ಅವನು ತುಂಬ ಅಂದರೆ ತುಂಬ ಹಂಬಲ್ ಪರ್ಸನ್. ಈಗ ಅಂತ ಅಲ್ಲ, ಚಿಕ್ಕದಿಂದನೂ ಹಾಗೇ ಅವನು ಇನ್ನು ಫಸ್ಟ್ ಟೈಮ್ ನೋಡಿದವರು ಹೇಳಲಿಕ್ಕಿದ್ದಾರೆ ಅವನು ಎಷ್ಟು ಮಸ್ತಿಕೋರಲ್ಲ ಅಂತ ಹೇಳಿ. ಆದರೆ ಅವನಿಗೆ ರಿಯಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಉಂಟಲ್ಲ, ಅವನು ಒಂಥರ ಸ್ವೀಟೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಗೆಸ್ಟ್ಗಳಿಗೆ ರೆಸ್ಪೆಕ್ಟ್ ಕೊಡಲಿಕ್ಕೆ ಹೇಳೋದೇ ಬೇಡ ಅವನಿಗೆ. ಸೊ ಈ ಮನೆಗೆ ನಾವು ಬಂದಿಲ್ಲ, ಅಂದರೆ ಶಾಂತಿಯ ತಾಯಿ, ಅಂದರೆ ತಾಯಿ ಮನೆ ಆಗುತ್ತೆ. ಸೊ ಅವರ ಮನೆ ಬೇರೆದಿತ್ತು ಆಗ, ಈಗ ಅವರು ಇಲ್ಲಿರ್ತಾರೆ. ಸೊ ಈ ಮನೆಗೆ ನಾನು ಬಂದಿರಲಿಲ್ಲ, ಈ ಮನೆಗೆ ನಾನು ಫಸ್ಟ್ ಟೈಮ್ ಬರೋದು. ಸೊ ಇವನು ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಲಾಸ್ಟ್ ಟೈಮ್ ಬರುವಾಗ ಅವರು ಬೇರೆ ಕಡೆ ಇರ್ತಾಯಿದ್ರು. ಈಗ ಇಲ್ಲಿ ಬಂದು ರೀಚ್ ಆಗಿದ್ದೀವಿ.
ಇವನು ಕೂಡ ನನ್ನ ಕಸಿನ್ ಅಂದರೆ ಶಾಂತಿಯ ತಮ್ಮ. ಇವನು ಕೂಡ ತುಂಬ ಸ್ವೀಟ್. ಅವನು ಮಾತಾಡೋದೆಲ್ಲ ಸ್ವಲ್ಪ ಕಡಿಮೆ, ಪರ್ಸನ್ ಸ್ವೀಟ್. ಅವನೀಗ ಕರೀಲಿಕ್ಕಿದ್ರೆ ಕೂಡ ಎಲ್ಲ ನಮ್ಮ ಅಮ್ಮನಿಗೇ ಹೇಳೋದು ಬನ್ನಿ ಬನ್ನಿ ಅಂತ ಹೇಳಿ. ಪಾಪ ಅವನು ತುಂಬ ಒತ್ತಾಯ ಮಾಡಿದ್ದು, ಅದಕ್ಕೆ ಯಾಶ್ವಿಲ್ನನ್ನು ಎತ್ಕೊಂಡೇ ಬಂದದ್ದು. ಅವನು ಏನೂ ತಿಂದಿಲ್ಲ, ORS ಕುಡ್ದೇ ಇದ್ದ ಅವನು. ಇವರ ಮನೆಯಲ್ಲಿ ಸಹ ಖುಷಿಯಾಯಿತು, ಗಮ್ಮತ್ತು ಊಟ ಮಾಡಿದ್ವಿ. ಊಟಕ್ಕೆ ಹೇಳೋದೇ ಬೇಡ, ಹೋದ ಕಡೆ ಒಳ್ಳೆ ಗಟ್ಟಿ ತಿಂದು ಪ್ಯಾಂಟ್ ಕೂಡ ಆಗ್ತಾ ಇರಲಿಲ್ಲ ನನಗೆ, ಅಷ್ಟು ಟೈಟ್ ಆಗ್ತಾಯಿತ್ತು, ಅಷ್ಟು ಊಟ ತಿಂದಿದ್ದೀವಿ. ಸೊ ನನ್ನ ಮಗನಿಗೆ ಈ ಬಿರಿಯಾನಿ ಎಲ್ಲ ಅಭ್ಯಾಸ ಇಲ್ಲ, ಅವನು ತಿನ್ನಲ್ಲ. ಅವನು ಹೋದ ಕಡೆ ಕರ್ಡ್ ಆ್ಯಂಡ್ ರೈಸೇ ಕೊಡೋದು. ನಾನು ಕಬಾಬ್ ಒಂದು ತಿಂತಾನೆ, ಅದು ಕೂಡ 1 ಅಥವಾ 2 ಅಷ್ಟೇ. ನಾನು ಕೂಡ ಅವನಿಗೆ ಫೋರ್ಸ್ ಮಾಡಲಿಕ್ಕೆ ಹೋಗಲ್ಲ. ನಾವು ತುಂಬ ಲಾಂಗ್ ಕರ್ಕೊಂಡು ಹೋಗುವಾಗ ಕರ್ಡ್ ರೈಸಲ್ಲಿಯೇ ಮುಗಿಸಿ ಬಿಡೋದು ಅವನನ್ನು, ಬಿಕಾಸ್ ಸುಮ್ಮನೆ ಸಿಕ್ಕಬೇಕಾದ್ರೆ ನಮಗೆ ಕಿರಿಕಿರಿ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನಾವು ರೂಮಲ್ಲಿ ಎಲ್ಲರೂ ಒಂದು ಬೆಡ್ಡಲ್ಲಿ ಬಿದ್ದುಕೊಂಡಿದ್ದೀವಿ. ಇದೆಲ್ಲ ನನ್ನದು ಹಳೆಯದು ನೆನಪು. ಅದನ್ನೇ ನಾವು ಹೇಳ್ತಾ ಇದ್ವಿ ಶಾಂತಿ ಎಲ್ಲ. ಈಗ ನೀವು 2 ದಿನ ಆಯಿತು ನಮ್ಮ ಮನೇಲಿ ಬಂದು, 1.5 ದಿನ ಆಯಿತು. ನಾವು ಈ ಥರ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾನೆ ಇಲ್ಲ, ಯಾಕಂದರೆ ರೂಮ್ ಜಾಸ್ತಿ ಆದಾಗ ನಮ್ಮದು ಹಳೆ ನೆನಪು ಹೋಗ್ತದೆ. ಈಗ ನಾವು ಇಲ್ಲಿ 1 ಬೆಡ್ರೂಮಿಗೆ ಬಂದ ನಂತರ ನಾವು ಹೇಗೆ ಕೂತ್ಕೊಂಡು ಈಗ ಮಾತಾಡ್ತಾ ಇದ್ದೀವಿ ನೋಡಿ ಅಂತ ಹೇಳಿ. ಸೊ ಇಲ್ಲಿ ಒಂದೆಲ್ಲ ಎಂಜಾಯ್ ಮಾಡಿ, ಮಾತಾಡಲಿಕ್ಕಿದ್ದದ್ದು ಮಾತಾಡಿ ಈಗ ಹೊರಟಿದ್ದೀವಿ ಒಂದು ಮಾಲಿಗೆ. ಸೊ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಖುಷಿ ಆಯಿತು, ಇಲ್ಲಿ ತುಂಬ ತಂಪುಂಟು. ಆ್ಯಕ್ಚುಲಿ ಊರಿನ ಮನೆಗೆ ಬಂದಾಗೆ ಫೀಲ್ ಆಯಿತು ನನಗೆ. ಒಟ್ಟಾರೆ ಮನೆ ಉಂಟಲ್ಲ, ಇಕ್ಕಟ್ಟಿಲ್ಲದಿದ್ದರೆ ಆಯಿತು ನನಗೆ. ಒಂದು ಸ್ವಲ್ಪ ಫ್ರೀ ಇದ್ದರೆ ನನಗೆ ಹಳ್ಳಿ ಮನೆಗೆ ಬಂದಾಗೆ ಖುಷಿ ಆಗೋದು, ಅಂದರೆ ನಮ್ಮ ಮಡಂತಿಯರಿಗೆ ಬಂದಾಗೆ. ಸೊ ನಾವೀಗ ಹೊರಟಿದ್ದೀವಿ ಮಾಲಿಗೆ. ಎಲ್ಲಿ ಕೂಡ ಹೋಗಿಲ್ಲ ಅಲ್ಲ ಇವತ್ತು, ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ. ಸೊ ಈ ವಿಡಿಯೋ ತುಂಬ ಲಾಂಗ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನಾನು ಇಲ್ಲಿಯೇ ಸ್ಟಾಪ್ ಮಾಡ್ತಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.